ಯಾವತ್ತೂ ಕೂಡ ನಾವು ಇಲ್ಲಿ ಬಂದಾಗ ಕಾಣ್ತೀರಿ. ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ನಮಗೆ. ಅದಕ್ಕೆ ನಾನು ಶಾರದಕ್ಕಂತ ಹೇಳೋದು, ಇಲ್ಲ ನಾನಾದರೂ ಹತ್ರ ಬರ್ತೀನಿ, ನೀವಾದ ಇತ್ತ ಬರ್ರಿ. ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಬರೋಕ್ಕಾಗಲ್ಲ. ಈ ಬಂದು ವಿರುದ್ಧ ಮಾಡೋದೇ ಕಷ್ಟ. ಇಲ್ಲಿ ಓಟ್ ಕೇಳೋದು, ನಿಮ್ಗೆ ಓಟ್ ಹಾಕೋರ್ಗೂ ಕಷ್ಟ. ಮಧುಣ್ಣಂಗೆ ಕೇಳ್ಬೇಕಾ ಶಾರದಕ್ಕಂತ ಕೇಳ್ಬೇಕಾ ಅಂತ ನೋಡ್ರಿ. ಎಲ್ಲ ಒಂದು ತೀರ್ಮಾನ ಮಾಡಿರಿ, ಗಲಾಟೆ ಸ್ಟ್ರೈಕ್ ಮಾಡ್ರಿ, ಅವ್ರ ಮನೆಗೆ ಹೋಗಿಲ್ಲ ತೀರ್ಮಾನ ಮಾಡಿ. ಯಾವಾಗಲೂ ಅಷ್ಟೇ ಬುದ್ಧಿವಂತಿಕೆ ಹೆಂಗಿರ್ಬೇಕಂದ್ರೆ, ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂತ. ಯಾರಿಗಾರು ಗೊತ್ತಾ ಇದು ಮೀನಿಂಗು? ನಮ್ಮ ಅಪ್ಪವ್ರು ಹೇಳ್ತಾ ಇದ್ರು. ನಾನೇನು ಪಂಡಿತ ಅಲ್ಲ, ನಂದೆಲ್ಲ ಕನ್ನಡ ಗೊತ್ತಲ್ಲ, ಪೇಪರ್ ಅವ್ರು ಬರೀತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮೇಕ್ ಹೇ ವೈಲ್ ಸನ್ಶೈನ್ ಯಾರು ಹೇಳ್ತೀರಾ ಅಮ್ಮ? ಯಾರಿಗಾರು ಆಗಲ್ಲ. ಓಕೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂದರೆ ಬಿಸಿಲಿದ್ದಾಗ ಫುಲ್ ಒಣಗಿಸ್ಕೊಂಡ್ಬಿಡ್ಬೇಕು, ಮೋಡಿದ್ದಾಗ ಒಣಗಿಸ್ಬೇಕಾಗತ್ತಾ? ಅಕ್ಕ ಬಿಸಿಲಿದೆ, ತೀರ್ಮಾನ ಮಾಡಿಬಿಡಿ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ಹೇಳಿ ನಾನು ಮಾಡ್ಕೊಡ್ತೇನೆ. ನಾವು ಯಾವತ್ತೂ ಕೂಡ ನಾವು ಇಲ್ಲಿ ಬಂದಾಗ ಕಾಣ್ತೀರಿ. ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ನಮಗೆ. ಅದಕ್ಕೆ ನಾನು ಶಾರದಕ್ಕಂತ ಹೇಳೋದು, ಇಲ್ಲ ನಾನಾದರೂ ಹತ್ರ ಬರ್ತೀನಿ, ನೀವಾದ ಇತ್ತ ಬರ್ರಿ. ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಬರೋಕ್ಕಾಗಲ್ಲ. ಈ ಬಂದು ವಿರುದ್ಧ ಮಾಡೋದೇ ಕಷ್ಟ. ಇಲ್ಲಿ ಓಟ್ ಕೇಳೋದು, ನಿಮ್ಗೆ ಓಟ್ ಹಾಕೋರ್ಗೂ ಕಷ್ಟ. ಮಧುಣ್ಣಂಗೆ ಕೇಳ್ಬೇಕಾ ಶಾರದಕ್ಕಂತ ಕೇಳ್ಬೇಕಾ ಅಂತ ನೋಡ್ರಿ. ಎಲ್ಲ ಒಂದು ತೀರ್ಮಾನ ಮಾಡಿರಿ, ಗಲಾಟೆ ಸ್ಟ್ರೈಕ್ ಮಾಡ್ರಿ, ಅವ್ರ ಮನೆಗೆ ಹೋಗಿಲ್ಲ ತೀರ್ಮಾನ ಮಾಡಿ. ಯಾವಾಗಲೂ ಅಷ್ಟೇ ಬುದ್ಧಿವಂತಿಕೆ ಹೆಂಗಿರ್ಬೇಕಂದ್ರೆ, ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂತ. ಯಾರಿಗಾರು ಗೊತ್ತಾ ಇದು ಮೀನಿಂಗು? ನಮ್ಮ ಅಪ್ಪವ್ರು ಹೇಳ್ತಾ ಇದ್ರು. ನಾನೇನು ಪಂಡಿತ ಅಲ್ಲ, ನಂದೆಲ್ಲ ಕನ್ನಡ ಗೊತ್ತಲ್ಲ, ಪೇಪರ್ ಅವ್ರು ಬರೀತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮೇಕ್ ಹೇ ವೈಲ್ ಸನ್ಶೈನ್ ಯಾರು ಹೇಳ್ತೀರಾ ಅಮ್ಮ? ಯಾರಿಗಾರು ಆಗಲ್ಲ. ಓಕೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂದರೆ ಬಿಸಿಲಿದ್ದಾಗ ಫುಲ್ ಒಣಗಿಸ್ಕೊಂಡ್ಬಿಡ್ಬೇಕು, ಮೋಡಿದ್ದಾಗ ಒಣಗಿಸ್ಬೇಕಾಗತ್ತಾ? ಅಕ್ಕ ಬಿಸಿಲಿದೆ, ತೀರ್ಮಾನ ಮಾಡಿಬಿಡಿ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ಹೇಳಿ ನಾನು ಮಾಡ್ಕೊಡ್ತೇನೆ.